ದೊಡ್ಡಬಳ್ಳಾಪುರ ನೆಲಮಂಗಲ ರಸ್ತೆ ಅಪಘಾತದ ಹಾಟ್ಸ್ಪಾಟ್ ಆಗ್ತಿದೆಯಾ? ಒಂದೇ ವಾರದಲ್ಲಿ ಮೂರನೇ ಅಪಘಾತ ಆಗಿರುವಂತದ್ದು. ಕುಡಿದು ಲಾರಿಯನ್ನು ಚಾಲನೆ ಮಾಡಿದ್ದೇ ಅಪಘಾತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಚಿಕ್ಕಮಧುರೆಯ ಶನಿ ಮಹಾತ್ಮ ದೇವಾಲಯದ ಹಿಂಭಾಗ ನಡೆದಿರುವಂತಹ ಘಟನೆ ಇದು. ಈಗ ಆ ಒಂದು ಜಾಗದಲ್ಲಿ ಪದೇ ಪದೇ ಆಕ್ಸಿಡೆಂಟ್ಗಳಾಗ್ತಾ ಇದೆ. ಆಕ್ಸಿಡೆಂಟ್ ಝೋನ್ ಆಗಿದೆಯಾ ದೊಡ್ಡಬಳ್ಳಾಪುರ ನೆಲಮಂಗಲ ರಸ್ತೆ? ಒಂದೇ ವಾರದಲ್ಲಿ ಮೂರನೇ ಅಪಘಾತ ನಡೆದು ಹೋಗಿದೆ. ಕುಡಿದು ಲಾರಿ ಚಾಲನೆ ಮಾಡಿದ್ದೇ ಅಪಘಾತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಚಿಕ್ಕಮಧುರೆಯ ಶನಿ ಮಹಾತ್ಮ ದೇವಾಲಯದ ಹಿಂಭಾಗ ನಡೆದಿರುವಂತಹ ಘಟನೆ. ಕಂಟೈನರ್ಗೆ ಗುದ್ದಿದ ರಭಸಕ್ಕೆ 3 ಅಂಗಡಿಗಳು ಕೂಡ ನಾಶ ಆಗಿದೆ. ಮುಂದೆ ಸಾಗ್ತಿದ್ದಂತಹ ಟಾಟಾ ಏಸ್ಗೆ ಕೂಡ ಕಂಟೈನರ್ ಗುದ್ದಿದೆ. ಬಳಿಕ ನಿಯಂತ್ರಣ ತಪ್ಪಿ ಅಂಗಡಿಗಳಿಗೆ ಕೂಡ ವಾಹನ ನುಗ್ಗಿರುವಂತದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅಂಗಡಿ ಬಾಗಿಲು ಹಾಕಿದ್ರಿಂದ ಭಾರಿ ಅನಾಹುತ ತಪ್ಪಿದೆ. ರಸ್ತೆಗೆ ಹಂಪ್ ಹಾಕುವಂತೆ ಸಾರ್ವಜನಿಕರು ಈಗಾಗಲೇ ಹಲವು ಬಾರಿ ಒತ್ತಾಯವನ್ನು ಮಾಡಿದ್ದಾರೆ. ಆದರೂ ಕೂಡ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅಧಿಕಾರಿಗಳು. ದೊಡ್ಡಬೆಳಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂಥದ್ದು. ಒಂದೇ ವಾರದಲ್ಲಿ ಸರಿಸುಮಾರು 3 ಬಾರಿ ಆಕ್ಸಿಡೆಂಟ್ ಆಗಿರುವಂಥದ್ದು. ಹಾಗಾಗಿ ಆಕ್ಸಿಡೆಂಟ್ ಝೋನ್ ಆಗಿದೆಯಾ ಅಂತ ಹೇಳಲಾಗ್ತಾ ಇದೆ. ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಕಂಟೈನರ್ ಲಾರಿ ಗುದ್ದಿರುವಂಥದ್ದು. ಗುದ್ದಿದ ರಭಸಕ್ಕೆ ಅವರು ಡ್ರಿಂಕ್ ಅಂಡ್ ಡ್ರೈವ್ ಕೂಡ ಮಾಡ್ತಾ ಇದ್ದಿದ್ರಿಂದ ಹತೋಟಿಗೆ ಸಿಕ್ಕಿಲ್ಲ. ಪಕ್ಕದಲ್ಲೇ ರಸ್ತೆ ಪಕ್ಕದಲ್ಲೇ ಇದ್ದಂತಹ ಅಂಗಡಿಗಳ ಮೇಲೂ ಕೂಡ ಕಂಟೈನರ್ ಹತ್ತಿದೆ. ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಅಪಾಯ ಆಗಿಲ್ಲ. ಯಾಕಂತ ಅಂದ್ರೆ ಅಂಗಡಿಗಳನ್ನ ಕ್ಲೋಸ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಆಗಿರುವಂತಹ ಅವಘಡ. ಇನ್ನು ಜೊತೆಯಲ್ಲಿ ಆ ರಸ್ತೆಯಲ್ಲಿ ಹಂಪ್ ಕೂಡ ಇಲ್ಲ. ಹಂಪ್ ಇಲ್ದಲೇ ಇರೋದ್ರಿಂದ ಎಲ್ಲರೂ ಕೂಡ ಸ್ಪೀಡ್ ಆಗಿ ಬರ್ತಾರೆ. ವಾಹನಗಳನ್ನ ಸ್ಲೋ ಆಗಿ ಓಡಿಸೋದಿಲ್ಲ. ಅಪಘಾತಗಳ ಸಂಖ್ಯೆ ಆಗೋದಕ್ಕೆ ಅದು ಕೂಡ ಮೇನ್ ರೀಸನ್. ಅಲ್ಲಿರುವಂತ ನಿವಾಸಿಗಳು ಈಗ ಆಲ್ರೆಡಿ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ, ಹಂಪ್ ಹಾಕೊಡಿ ಅಂತ. ಆದ್ರೆ ನಿರ್ಲಕ್ಷ್ಯ. ದೊಡ್ಡಬಳ್ಳಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಆಕ್ಸಿಡೆಂಟ್ ಝೋನ್ ಆಗ್ತಾ ಇದೆ. ನೋಡಿ, ಡ್ರಿಂಕ್ ಅಂಡ್ ಡ್ರೈವ್ ಅನ್ನ ಮಾಡಿ ಆಕ್ಸಿಡೆಂಟ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಚಾಲಕರ ನಿರ್ಲಕ್ಷ್ಯವನ್ನು ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇರುವಂತದ್ದು. ಹಾಗಾಗಿ ಡ್ರಿಂಕ್ ಅಂಡ್ ಡ್ರೈವ್ ಅನ್ನ ಮಾಡೋದಕ್ಕಿಂತ ಮುಂಚೆ ಒಮ್ಮೆ ಯೋಚನೆ ಮಾಡಿ. ಒಂದ್ಸಲಿನಲ್ಲಿ ನಿಮ್ಮ ಪ್ರಾಣನೂ ಕೂಡ ಹೋಗುತ್ತೆ, ಅದರ ಜೊತೆಯಲ್ಲಿ ಬೇರೆಯವರ ಪ್ರಾಣಕ್ಕೂ ಕೂಡ ಕುತ್ತನ್ನ ತರ್ತೀರಾ. ಯೋಚನೆ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಟ್ರಾಫಿಕ್ ಪೊಲೀಸರು ಕೂಡ ಈ ಕುರಿತಾಗಿ ಒಂದು ಸೂಚನೆಯನ್ನ ಕೊಡಬೇಕು, ಅವ್ರಿಗೆ ಎಚ್ಚರಿಕೆಯನ್ನ ಕೂಡ ಕೊಡಬೇಕಾಗುತ್ತೆ.